ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ JDSಗೆ ಗುಡ್ ನ್ಯೂಸ್, ಕಾಂಗ್ರೆಸ್ಸಿಗೆ ಬಿಗ್ ಶಾಕ್. ಬೆಂಗಳೂರಿನ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಾದಂಥ ಇಬ್ಬರು ಇವತ್ತು ರಾಜೀನಾಮೆ ಕೊಡಲು ಸಜ್ಜಾಗಿದ್ದಾರೆ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತು, ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಅವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ, ಜೊತೆಗೆ ರೋಡ್ ಅನ್ನು ಬಂದು ಸಹ ಮಾಡಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ವಿಜಯನಗರದ ಎಂ ಕೃಷ್ಣಪ್ಪ, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ಅವರು. ವೀಕ್ಷಕರೇ, ಅವರು ಅಪ್ಪ ಮಗ ಆಗಿದ್ರು. ಇಬ್ಬರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ನಿಷ್ಠೆಯಿಂದ ಇದ್ದಾರೆ. ಆದರೆ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಅವರಿಬ್ಬರಿಗೂ ಸಚಿವ ಸ್ಥಾನ ಸಿಗಲಿಲ್ಲ. ಇಬ್ಬರಲ್ಲಿ ಒಬ್ಬರಿಗೂ ಸಚಿವ ಸ್ಥಾನ ಸಿಗಲಿಲ್ಲ. ಇದಕ್ಕೆ ಕೋಪಗೊಂಡ ಅಭಿಮಾನಿಗಳು ಈಗ ಧರಣಿ ಕೂತಿದ್ದಾರೆ. ವೀಕ್ಷಕರೇ, ಈಗ ಎಂ ಕೃಷ್ಣಪ್ಪನವರ ಮನೆಯ ಮುಂದೆ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಧರಣಿ ಕೂತಿದ್ದಾರೆ. ಈಗಿಂದೀಗಲೇ ನೀವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬೇಡಿಕೊಳ್ತಾ ಇದ್ದಾರೆ. ವೀಕ್ಷಕರೇ, ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣ ಅವರು ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವಾಗುತ್ತದೆ. ವೀಕ್ಷಕರೇ, ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸಿಗೆ ನೆಲೆ ಇರುವುದು ಸ್ವಲ್ಪ ಕಮ್ಮಿ. ಅದರಲ್ಲೂ 2 ಕ್ಷೇತ್ರವನ್ನು ಕಳೆದುಕೊಂಡರೆ ಕಾಂಗ್ರೆಸ್ಸಿಗೆ ಮುಂದೆ ಬರುವ BBMP ಎಲೆಕ್ಷನ್ ಆಗ್ಬಹುದು ಮತ್ತೆ ಚುನಾವಣೆಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಹಾಗೂ DK ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣ ಅವರು JDS ಸೇರುವ ಯೋಚನೆ ಮಾಡಿದ್ದಾರಂತೆ. ಯಾಕಪ್ಪ ಅಂದ್ರೆ JDS HD ಕುಮಾರಸ್ವಾಮಿ ಅವರು ಈಗ ಅವರಿಗೆ ಸಂಬಂಧಿ ಆಗಿರುವ ಕಾರಣ ಮತ್ತು ಕಾಂಗ್ರೆಸ್ಸಿನಲ್ಲಿ ಬರೀ ಶಾಸಕನಾಗಿರುತ್ತೀವಿ. ನಾವೇನಾದ್ರು JDSಗೆ ಹೋದರೆ JDS ಸರ್ಕಾರ ಮತ್ತೆ BJP ಸರ್ಕಾರದಲ್ಲಿ ನಮಗೇನಾದ್ರು ಒಂದು ಸಚಿವ ಸ್ಥಾನ ಸಿಗಬಹುದೆಂದು ಪ್ರಿಯಾ ಕೃಷ್ಣ ಮತ್ತೆ ಕೃಷ್ಣಪ್ಪನವರು ಯೋಚನೆ ಮಾಡಿದ್ದಾರಂತೆ. ಅದಕ್ಕೆ ಕಾರ್ಯಕರ್ತರು ಅಭಿಮಾನಿಗಳು ಸಹ ನೀವು JDSಗೆ ಹೋಗಿ, ನಮ್ಮ ಬೆಂಬಲ ನಿಮಗೆ ಯಾವ ಪಕ್ಷಕ್ಕೆ ಹೋದ್ರೆ ಇರುತ್ತೆ ಅಂತ ಧೈರ್ಯ ತುಂಬ್ತಾ ಇದ್ದಾರಂತೆ. ವೀಕ್ಷಕರೇ, ಈಗ ಕೃಷ್ಣಪ್ಪನವರು ಯಾವ ದಾರಿಯನ್ನು ಹುಡುಕುತ್ತಾರೆ ಅನ್ನೋದು ಈಗ ಇರುವ ಒಂದು ಗೊಂದಲ. ತಪ್ಪಿ ಅವರು ಏನಾದ್ರೂ JDS ಹೋದರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವುದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಎಂ ಕೃಷ್ಣಪ್ಪನವರಾಗ್ಬೋದು, ಪ್ರಿಯಾ ಅವರಾಗ್ಬೋದು, ಬೆಂಗಳೂರಿನಲ್ಲಿ ಅದು ಕಾಂಗ್ರೆಸ್ಸಿನಲ್ಲಿ ಇಬ್ಬರು ಪ್ರಬಲ ನಾಯಕರು. ಆದರೆ ಅವರಿಬ್ರು ಬಿಟ್ಟು ಹೋದ ಮೇಲೆ ಅವೆರಡು ಕ್ಷೇತ್ರ JDS ವಶವಾಗುತ್ತೆ. ವೀಕ್ಷಕರೇ, ಈಗ DK ಶಿವಕುಮಾರ್, ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರು ಉಳಿಸಿಕೊಳ್ಳಲು ಏನು ಮಾಡಬಹುದು ಅನ್ನೋದು ಈಗಿರುವ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗುತ್ತಿದೆ. ವೀಕ್ಷಕರೇ, ಪ್ರಿಯಾ ಕೃಷ್ಣ ಅವರು ಹಾಗೆ ಕೃಷ್ಣಪ್ಪನವರು ಈಗ ರಾಜೀನಾಮೆ ಕೊಟ್ಟು JDS ಹೋಗಬೇಕಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಸಚಿವರಾಗಬೇಕಾ ಎಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.